ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕರಾವಳಿಯಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆ ಉಂಟಾಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯ ತಳಮಟ್ಟದಲ್ಲೂ ಕೂಡ ಭಾರಿ ಸರ್ಜರಿ ಆಗ್ತಾ ಇದೆ. ಈಗಾಗಲೇ 56 ಸಿಬ್ಬಂದಿಯನ್ನ ವರ್ಗಾವಣೆ ಮಾಡಲಾಗಿದೆ. ಮಂಗಳೂರಿನಲ್ಲಿ 56 ಪೊಲೀಸ್ ಸಿಬ್ಬಂದಿಯ ವರ್ಗಾವಣೆ ಆಗಿದೆ. ಈ ರೀತಿ ಗಲಭೆಗಳು ಕಂಡು ಬಂದ ತಕ್ಷಣ ಸರ್ಕಾರ ಆಡಳಿತ ಯಂತ್ರದಲ್ಲಿ ಮೇಜರ್ ಸರ್ಜರಿಗೆ ಕೈ ಹಾಕಿದೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ 56 ಸಿಬ್ಬಂದಿಯ ವರ್ಗಾವಣೆ ಆಗಿದೆ. ಹಲವು ವರ್ಷಗಳಿಂದ ಒಂದೇ ಕಡೆ ಇದ್ದಂಥ ಅಧಿಕಾರಿಗಳು ಅಥವಾ ಕಾನ್ಸ್ಟೇಬಲ್ ಇರ್ಬೋದು, ಇವರೆಲ್ಲರನ್ನೂ ಎತ್ತಂಗಡಿ ಮಾಡುವಂತ ಕೆಲಸಕ್ಕೆ ಮುಂದಾಗಿದೆ. ಬಜ್ಪೆಯ ಹೆಡ್ ಕಾನ್ಸ್ಟೇಬಲ್ ರಶೀದ್ ಶೇಖ್ ಕೂಡ ವರ್ಗಾವಣೆ ಆಗಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಕೇಳಿ ಬಂದಿತ್ತು ರಶೀದ್ ಶೇಖ್ ಹೆಸರು. ರಶೀದ್ ಮೇಲೆ ಗಂಭೀರ ಆರೋಪ ಮಾಡಿದ್ರು ಬಿಜೆಪಿ ನಾಯಕರು. ಸುಹಾಸ್ ಹಂತಕರ ಜೊತೆ ರಶೀದ್ ಶಾಮೀಲಾಗಿದ್ದಾರೆ ಅನ್ನುವಂಥ ಆರೋಪ ಕೇಳ್ಬರ್ತಾ ಇತ್ತು. ಮಂಗಳೂರಿನ ಹಲವು ಸಿಸಿಬಿ ಸಿಬ್ಬಂದಿಯೂ ಕೂಡ ವರ್ಗಾವಣೆ ಆಗಿದ್ದಾರೆ. ಇನ್ನು ನೂರಾರು ಸಂಖ್ಯೆಯಲ್ಲಿ ವರ್ಗಾವಣೆ ಆಗೋ ಸಾಧ್ಯತೆ ಇದೆ. ನಿನ್ನೆ ಮೊನ್ನೆ ನೀವು ಗಮನಿಸ್ತಾ ಇದ್ರಿ, 16 IAS ಅಧಿಕಾರಿಗಳ ವರ್ಗಾವಣೆ ಆಗಿದೆ. ಬೇರೆ ಬೇರೆ ಹುದ್ದೆಗಳಿಗೆ ಅವರನ್ನ ನೇಮಕ ಮಾಡಲಾಗಿದೆ. ಒಂದಷ್ಟು ಬದಲಾವಣೆಗಳನ್ನು ತರಲಾಗಿದೆ. ಕೂತಲ್ಲೇ ಅಥವಾ ಅಲ್ಲೇ ಇದ್ದಲ್ಲೇ ಇರೋದು ಬೇಡ, ಒಂದಷ್ಟು ಬದಲಾವಣೆಗಳಾಗ್ಲಿ. ಈ ಅಧಿಕಾರಿಗಳು ಅಥವಾ ಕಾನ್ಸ್ಟೇಬಲ್ ಅಂತ ಬಂದಾಗ ಈ ಕೋಮು ಗಲಭೆಗಳು, ಸರಣಿ ಕೊಲೆಗಳು, ರಿವೆಂಜ್ ಮರ್ಡರ್ಸ್ ಆದಂಥ ಸಂದರ್ಭದಲ್ಲಿ ಸರಿಯಾಗಿ ಕ್ರಮ ತೆಗೆದುಕೊಂಡಿಲ್ಲ. ಆರೋಪಗಳು, ಕಂಪ್ಲೇಂಟ್ಗಳು ಕೇಳಿಬಂದಂಥ ಸಂದರ್ಭದಲ್ಲಿ ಖಡಕ್ ಆಕ್ಷನ್ ತೆಗೆದುಕೊಂಡಿಲ್ಲ. ಇಂತಹ ಆರೋಪಗಳು ಇವ್ರ ಮೇಲಿದ್ವು. ಸದ್ಯ ವರ್ಗಾವಣೆ ಪ್ರಕ್ರಿಯೆ ಮತ್ತಷ್ಟು ಚುರುಕಾಗಿ ನಡೀತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ, ನಿಜಕ್ಕೂ ಕೂಡ ಕರಾವಳಿ ಭಾಗದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಆಗ್ತಾ ಇದೆ. ಸದ್ಯ ಇಲ್ಲಿವರೆಗೂ ಯಾರ್ಯಾರು ಎಲ್ಲೆಲ್ಲಿಗೆ ವರ್ಗಾವಣೆಗೊಂಡಿದ್ದಾರೆ, ಮತ್ತಷ್ಟು ಚುರುಕಾಗುವಂತ ಸಾಧ್ಯತೆ ಇದೆ ಈ ಮೇಜರ್ ಸರ್ಜರಿ. ಸೌಖ್ಯ, ಹೌದು. ಯಾವಾಗ ಈ 2 ಮರ್ಡರ್ ಆಯ್ತು, ಪೊಲೀಸ್ ಇಲಾಖೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಸ SP ಬರ್ತಾರೆ ಮತ್ತು ಮಂಗಳೂರಿನ ಕಮಿಷನರೇಟ್ ವ್ಯಾಪ್ತಿಗೆ ಹೊಸ ಕಮಿಷನರ್ ಬರ್ತಾರೆ. ಇದಾದ ಬೆನ್ನಲ್ಲೇ ಒಂದು ಮಾಹಿತಿ ಇತ್ತು. ಕೇವಲ ದೊಡ್ಡ ಅಧಿಕಾರಿಗಳ ವಿಚಾರದಲ್ಲಿ ಮಾತ್ರ ಅಲ್ಲ, ತಳಮಟ್ಟದ ಸಿಬ್ಬಂದಿಗಳ ವರ್ಗಾವಣೆ ಕೂಡ ಆಗುತ್ತೆ. ಈ ಬಗ್ಗೆ ಒಂದು ಮಾಹಿತಿಯನ್ನ ಬಂದಂತ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ ಅಂತ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲಾ SP ಅವರು ಕೂಡ ಎಲ್ಲೆಲ್ಲ 4 ವರ್ಷಕ್ಕಿಂತಲೂ ಅಧಿಕವಾಗಿ ಒಂದೇ ಠಾಣೆಯಲ್ಲಿ ಇರುವಂತ ಸಿಬ್ಬಂದಿಗಳು ಯಾರೆಲ್ಲ ಇದ್ದಾರೋ ಅವ್ರದ್ದೆಲ್ಲ ಲಿಸ್ಟ್ ಅನ್ನ ತ್ವರಿತವಾಗಿ ಕೊಡಬೇಕು ಅನ್ನುವಂತ ರೀತಿಯ ಆದೇಶವನ್ನ ಕೊಟ್ಟಿದ್ರು. ಇದರ ಮುಂದುವರಿದ ಭಾಗವಾಗಿ ಈಗ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲೂ ಕೂಡ ಒಂದು ಮೇಜರ್ ಸರ್ಜರಿ ತಳಮಟ್ಟದಲ್ಲಿ ನಡೆದಿರುವಂತಹ ಸೌಖ್ಯ. ಸುಮಾರು 56 ಪೊಲೀಸ್ ಸಿಬ್ಬಂದಿಗಳ ವರ್ಗಾವಣೆ ಆಗಿದೆ. ಪ್ರಮುಖವಾಗಿ ಬಜ್ಪೆ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ರಶೀದ್, ಈ ಹೆಸರು ಏನಿದೆ ಸುಹಾಸ್ ಶೆಟ್ಟಿ ಹತ್ಯೆ ಸಂದರ್ಭದಲ್ಲಿ ಬಂದಿತ್ತು. ನೇರವಾಗಿ ಬಿಜೆಪಿಯ ಶಾಸಕರುಗಳು ಒಂದು ಆರೋಪವನ್ನ ಮಾಡಿದ್ರು. ಸುಹಾಸ್ ಶೆಟ್ಟಿಯ ಹತ್ಯೆಗೆ ರಶೀದ್ ಪಾತ್ರ ಕೂಡ ಇದೆ. ಆತನಿಗೆ ಬಹಳ ಕಿರುಕುಳವನ್ನ ಕೊಡ್ತಾ ಇದ್ದ, ಶಸ್ತ್ರವನ್ನ ಇಟ್ಕೊಳ್ಳೋದಕ್ಕೆ ಬಿಡ್ತಾ ಇರಲಿಲ್ಲ, ಈ ಮಾಹಿತಿಯನ್ನ ಹಂತಕರಿಗೆ ಕೊಟ್ಟಿದ್ದ ಅನ್ನುವಂತ ರೀತಿ ಅನೇಕ ಆರೋಪಗಳನ್ನ ಮಾಡಿದ್ರು. ಹೀಗಾಗಿ ಬಜ್ಪೆ ಠಾಣೆಯ ಸಿಬ್ಬಂದಿಯ ರಶೀದ್ ಶೇಖ್ ಕೂಡ ಈಗ ವರ್ಗಾವಣೆ ಆಗಿರುವಂತದ್ದು. ಅದನ್ನ ಮಂಗಳೂರು ಮಹಿಳಾ ಠಾಣೆಗೆ ಈಗ ವರ್ಗಾವಣೆ ಮಾಡಲಾಗಿರುವಂತದ್ದು. ಈಗೇನು ವರ್ಗಾವಣೆ ಆಗಿದೆ ಇದೆಲ್ಲವೂ ಕೂಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆಗಿರುವಂತದ್ದು. ಸುಮಾರು ಇನ್ನುಳಿದಂತೆ ಸಿಸಿಬಿ ಸಿಬ್ಬಂದಿಗಳ ವರ್ಗಾವಣೆ ಕೂಡ ನಡೀತಾ ಇದೆ. ಎಲ್ಲೆಲ್ಲ ಅಂದ್ರೆ ಒಂದೇ ಸ್ಟೇಷನ್ ಅಲ್ಲಿ ಅನೇಕ ವರ್ಷಗಳಿಂದ ಇರುವಂತವರು ಯಾಕೆ ಟ್ರಾನ್ಸ್ಫರ್ ಆಗಿಲ್ಲ, ಯಾಕೆ ಅವರು ಅದನ್ನ ಎಕ್ಸ್ಚೇಂಜ್ ಮಾಡಿದ್ದಾರೆ, ಈ ಎಲ್ಲಾ ಮಾಹಿತಿಯನ್ನ ಕೂಡ ಕಮಿಷನರ್ ಅವರು ಕೂಡ ತೆಗೆದುಕೊಂಡಿದ್ರು, SP ಅವರು ಕೂಡ ತೆಗೆದುಕೊಂಡಿದ್ರು. ಈಗಾಗಲೇ ಈಗ ಕಮಿಷನರ್ ವ್ಯಾಪ್ತಿಯಲ್ಲಿ ಒಂದು ಸರ್ಜರಿ ಆಗಿದೆ. ಇನ್ನುಳಿದಂತೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲೂ ಕೂಡ ಇದು ಆಗುವಂತ ಸಾಧ್ಯತೆಗಳು ಇದೆ. ಸೌಖ್ಯ, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗೆ.